ಪ್ರೈಸ್ ಲಾರ್ಡ್. ಶುಭ ಮುಂಚಾನೆ. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲರನ್ನ ವಂದಿಸ್ತೇವೆ. ಈ ದಿನದಲ್ಲಿ ತಿಂಗಳ ಮೊದಲನೇ ದಿವಸವಾಗಿದೆ. ಕರ್ತನು ತನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸುವ ಆತನಾಗಿದ್ದಾನೆ. ಈ ತಿಂಗಳ ವಾಗ್ದಾನ ವಚನವನ್ನ ನಾವು ಓದಿಕೊಂಡು ಆ ವಾಗ್ದಾನವನ್ನ ಹಿಡಿದು ಪ್ರತಿನಿತ್ಯವೂ ಈ ತಿಂಗಳೆಲ್ಲ ನಾವು ಪ್ರಾರ್ಥನೆ ಮಾಡೋಣ. ದೇವರು ತಾನೇ ತನ್ನ ಕೃಪೆಯಿಂದ ನಮ್ಮನ್ನು ನಡೆಸಿ ಕಾಯುವ ಆತನಾಗಿದ್ದಾನೆ. ನಾವು ಒಂದು ವಚನವನ್ನು ಓದಿಕೊಳ್ಳೋದಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, 2026ನೇ ಇಸವಿಯ ದೇವರೇ, 4ನೇ ತಿಂಗಳ ಮೊದಲನೇ ದಿವಸವನ್ನು ನಮ್ಮ ಜೀವಿತದಲ್ಲಿ ಕಾಣಲಿಕ್ಕೆ ಕೊಟ್ಟಂಥ ಮಹಾಕೃಪೆಗಾಗಿ ನಾವು ಸ್ತೋತ್ರಗಳನ್ನು ಸಲ್ಲಿಸ್ತಾ ಇದ್ದೇವೆ. ದೇವರೇ, ವಿಶೇಷವಾಗಿ ದೇವರೇ, ಈ ಸಮಯದಲ್ಲಿ ವಾಕ್ಯಗಳನ್ನು ಹೇಳುವಾಗ ಮಾತನಾಡುವುದು ನಾನಲ್ಲ, ನನ್ನ ಸ್ವಂತ ಬುದ್ಧಿ ಜ್ಞಾನದಿಂದಲ್ಲ, ಪರಿಶುದ್ಧಾತ್ಮನೇ ನೀವು ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸ್ತೇವೆ. ನನ್ನ ಮರೆಮಾಚನೆಯನ್ನು ಪ್ರಕಟವಾಗಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇವೆ ತಂದೆಯೇ, ಆಮೇನ್. ಸಮಯದಲ್ಲಿ ಒಂದು ವಚನವನ್ನು ಓದಿಕೊಳ್ಳೋಣ. 2 ಪೂರ್ವಕಾಲ ವೃತ್ತಾಂತ 20ನೇ ಅಧ್ಯಾಯದ 15ನೇ ವಚನದ ಒಂದು ಭಾಗವನ್ನು ಮಾತ್ರ ನಾವು ಓದೋಣ. ಈ ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದೇ. ಇಂದು ದೇವರು ನಮಗೆ ವಾಗ್ದಾನ ಮಾಡ್ತಾ ಇರುವಂಥ ವಾಗ್ದಾನ ವಚನವೇನೆಂದರೆ, ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದ್ದೇ ಆಗಿದೆ. ಇಲ್ಲಿನ ಒಂದು ವಾಕ್ಯ ಭಾಗವನ್ನು ನೋಡುವುದಾದರೆ, ಈ ಒಂದು ವಾಕ್ಯವನ್ನು ದೇವರು ಯಾರಿಗೆ ಹೇಳ್ತಾ ಇದ್ದಾರೆ ಅಂದರೆ, ಯೆಹೋಶುವ ಪಾಟನಿಗೂ ಮತ್ತು ಯೆರೂಸಲೇಮಿನ ಜನದವರಿಗೂ, ಯಹೂದ್ಯರಿಗೂ ದೇವರು ವಾಗ್ದಾನವಾಗಿ ತಿಳಿಸ್ತಾ ಇದ್ದಾರೆ. ಯಾಕೆಂದರೆ ಯೆಹೋಶುವ ಪಾಟನ ವಿರುದ್ಧವಾಗಿ ಅನೇಕ ಸಮೂಹದವರು ಅವನ ವಿರುದ್ಧವಾಗಿ ದಂಡೆಳೆದು ಬರುವುದನ್ನು ನಾವು ನೋಡ್ತೇವೆ. ಮೋವಾಬ್ಯರು, ಅಮೋನಿಯರು, ಗ್ಯೂನ್ಯರಲ್ಲಿ ಕೆಲವರು ಯೆಹೋಶುವ ಪಾಟನಿಗೆ ವಿರುದ್ಧವಾಗಿ ಬರ್ತಾರೆ. ಯೆಹೋಶುವ ಪಾಟನಿಗೆ ವಿರುದ್ಧವಾಗಿ ಬರುವಾಗ ಇದನ್ನು ಕೇಳಿದಂಥ ಯೆಹೋಶುವ ಪಾಟನು ಹೆದರಿಕೊಂಡು ಏನನ್ನು ನಿರ್ಣಯಿಸಿಕೊಳ್ತಾನೆ ಅಂದರೆ, ದೇವರನ್ನು ಆಶ್ರಯಿಸಿಕೊಳ್ಳುವುದಕ್ಕೆ ನಿರ್ಣಯಿಸಿಕೊಳ್ತಾ ಇದ್ದಾನೆ. ದೇವರನ್ನು ಆಶ್ರಯಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದಂಥ ಯೆಹೋಶುವ ಪಾಟನು ಎಲ್ಲ ಜನರನ್ನು ಕರೆದು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಯಹೂದ್ಯರೇ, ಯೆರೂಸಲೇಮಿನವರೇ, ನೀವೆಲ್ಲರೂ ಕೂಡಿ ಬನ್ನಿರಿ, ನಾವೆಲ್ಲರೂ ಸೇರಿ ಉಪವಾಸದಿಂದ ಪ್ರಾರ್ಥನೆ ಮಾಡೋಣ. ಈ ಮಹಾ ಸಮೂಹದ ಮುಂದೆ ನಿಲ್ಲಿಕ್ಕೆ ನಮಗೆ ಬಲವಿಲ್ಲ, ದೇವರೇ ನಮ್ಮ ಆಶ್ರಯವು ದುರ್ಗವಾಗಿದ್ದಾನೆಂದು ತೀರ್ಮಾನ ತೆಗೆದುಕೊಂಡು ನಂತರ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಾವು ನೋಡುವುದಾದರೆ ಇನ್ನೊಂದು ವಚನವನ್ನು ಓದಿಕೊಳ್ಳೋಣ. 12ನೇ ವಚನದಲ್ಲಿ ಓದಿಕೊಳ್ಳುವುದಾದರೆ, ನಮ್ಮ ದೇವರೇ, ಅವರನ್ನು ದಂಡಿಸದೆ ಬಿಡುವೆಯೋ? ನಮ್ಮ ಮೇಲೆ ಬಂದ ಈ ಮಹಾ ಸಮೂಹದ ಮುಂದೆ ನಿಲ್ಲುವುದಕ್ಕೆ ನಮ್ಮಲ್ಲಿ ಬಲವಿಲ್ಲ, ಏನು ಮಾಡಬೇಕೆಂದು ತಿಳಿಯದು, ನಮ್ಮ ಕಣ್ಣುಗಳು ನಿನ್ನನ್ನೇ ನೋಡುತ್ತವೆ ಎಂದು ಪ್ರಾರ್ಥಿಸಿದನು. ಇವರ ಮುಂದೆ ನಿಲ್ಲಕ್ಕೆ ನಮಗೆ ಬಲ ಇಲ್ಲ ದೇವರೇ, ನೀನು ಸಹಾಯ ಮಾಡು, ನಮಗೆ ಬಲ ಇಲ್ಲ, ನಮಗೇನು ಮಾಡಬೇಕಾಗಿ ತಿಳಿತಾ ಇಲ್ಲ, ಆದರೆ ನಮ್ಮ ಕಣ್ಣುಗಳು ಮಾತ್ರ ನಿನ್ನನ್ನೇ ದೃಷ್ಟಿಸ್ತಾ ಇದೆ, ನಿನ್ನನ್ನೇ ನೋಡುತ್ತಾ ಇದೆ ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾನೆ. ಈ ಪ್ರಾರ್ಥನೆಯನ್ನು ಮುಗಿಸಿದ ನಂತರ ದೇವರ ಆತ್ಮನು ಒಬ್ಬ ಪ್ರವಾದಿಯ ಮೂಲಕವಾಗಿ ಈ ವಾಗ್ದಾನವನ್ನು ಕೊಡ್ತಾ ಇದ್ದಾನೆ. ಮಹಾ ಸಮೂಹದ ನಿಮಿತ್ತವಾಗಿ ಕಳವಳಗೊಳ್ಳಬೇಡಿರಿ, ಹೆದರಬೇಡಿರಿ, ಯುದ್ಧವು ನಿಮ್ಮದಲ್ಲ, ದೇವರದ್ದೇ ಆಗಿದೆ ಎಂಬುದಾಗಿ ದೇವರು ತನ್ನ ವಾಗ್ದಾನವನ್ನು ತನ್ನ ಜನರಿಗೆ ಕೊಡ್ತಾ ಇದ್ದಾರೆ. ಈ ಸಮಯದಲ್ಲಿ ಸಹೋದರ ಸಹೋದರಿಯರೇ, ನಿಮ್ಮ ಜೀವಿತದಲ್ಲಿರುವಂಥ ಅನೇಕ ವೇದನೆಗಳು, ಯೆಹೋಶುವ ಪಾಟನಿಗೆ ಎದುರಾಗಿ ನಿಂತಹ ಸಮೂಹದ ರೀತಿಯಲ್ಲಿ ನಿಮಗೂ ಅನೇಕ ಕಷ್ಟ, ವೇದನೆ, ನೋವು, ಸಂಕಟ, ಪ್ರಯಾಸಗಳು, ಹಾಗೆ ದುಃಖಗಳು, ಹಾಗೆ ಅನೇಕ ಜನರು ನಿಮಗೆ ವಿರುದ್ಧವಾಗಿ ನಿಂತಿರಬಹುದು. ದುಷ್ಟನು ನಿಮ್ಮ ವಿರುದ್ಧವಾಗಿ ನಿಂತು ಅನೇಕ ಕಾರ್ಯಗಳನ್ನು ಈ ದಿನದಲ್ಲಿ ಮಾಡ್ತಾ ಇರಬಹುದು. ಆದರೆ ಹೆದರಬೇಡಿರಿ, ದೇವರು ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಯುದ್ಧ ನಿನ್ನದಲ್ಲ ಮಗನೇ, ಮಗಳೇ, ಯುದ್ಧವು ನನ್ನದಾಗಿದೆ, ನಾನು ನಿನಗಾಗಿ ಯುದ್ಧವನ್ನು ಮಾಡಿ ನಿನ್ನ ಜೀವಿತದಲ್ಲಿ ಜಯವನ್ನು ಕೊಡ್ತೇನೆ, ನಿನ್ನ ಜೀವಿತವನ್ನು ನಡೆಸ್ತೇನೆ ಎಂಬುದಾಗಿ ದೇವರು ನಿಮಗೆ ವಾಗ್ದಾನ ಕೊಡ್ತಾ ಇದ್ದಾರೆ. ಹಾಗಾದರೆ ಏಪ್ರಿಲ್ ತಿಂಗಳಿನ ಪೂರ್ತಿಯಾಗಿ ನೀವು ಪ್ರಾರ್ಥನೆ ಮಾಡಿರಿ, ಕಳವಳಗೊಳ್ಳಬೇಡ್ರಿ, ಹೆದರಬೇಡಿರಿ. ನಿಮ್ಮನ್ನು ಎದುರಿಸಲಿಕ್ಕೆ, ನಿಮ್ಮನ್ನು ಭಯಪಡಿಸಲಿಕ್ಕೆ ಅನೇಕ ಕಾರ್ಯಗಳು ಬಂದಾಗಿಯೂ ಕೂಡ ದೇವರ ವಾಕ್ಯ ಹೇಳ್ತಾ ಇದೆ, ಭಯಪಡಬೇಡಿರಿ, ಕಳವಳಗೊಳ್ಳಬೇಡಿರಿ, ದೇವರ ಆತ್ಮನು ನಿಮ್ಮನ್ನು ನಡೆಸಿ ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಆದರೆ ನಾವು ಮಾಡಬೇಕಾಗಿರೋ ಒಂದು ವಿಷಯ ಏನಂದರೆ, ನಾವು ಆತನನ್ನು ಆಶ್ರಯಿಸಿಕೊಳ್ಳಬೇಕು. ಈ ತಿಂಗಳ ಪೂರ್ತಿ ನಾವು ಆತನನ್ನು ಆಶ್ರಯಿಸಿಕೊಂಡು ಆತನಲ್ಲಿ ಪ್ರಾರ್ಥಿಸಬೇಕು, ಆತನನ್ನೇ ದೃಷ್ಟಿಸಬೇಕು. ನಿಮ್ಮಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಲಿಕ್ಕೆ ಬಲ ಇಲ್ಲದೆ ಇರಬಹುದು, ಅನೇಕ ವಿಧವಾದ ಕಾರ್ಯಗಳನ್ನು ಎದುರಿಸಲಿಕ್ಕೆ ಶಕ್ತಿ ಇಲ್ಲದೆ ಇರಬಹುದು. ಏನು ಮಾಡಬೇಕು, ಈ ಸಮಸ್ಯೆ ನನ್ನ ಜೀವಿತದಲ್ಲಿ ಸಂಭವಿಸ್ತಾ ಇದೆ, ಏನು ಮಾಡಬೇಕೆಂಬುದಾಗಿ ದಾರಿ ಕಾಣದೆ ನೀವು ನಡೀತಾ ಇರ್ಬೋದು. ಆದರೆ ದೇವರ ಸಮ್ಮುಖದಲ್ಲಿ ನೀವು ಪ್ರಾರ್ಥನೆ ಮಾಡಿರಿ, ಕರ್ತನನ್ನು ಆಶ್ರಯಿಸಿಕೊಳ್ಳಿರಿ. ಈ ತಿಂಗಳಲ್ಲಿ ದೇವರನ್ನು ನೀವು ಆಶ್ರಯಿಸಿಕೊಳ್ಳುವುದಾದರೆ ದೇವರು ನಿಮ್ಮನ್ನು ನಡೆಸಿ
ನಿಮ್ಮ ಜೀವಿತದಲ್ಲಿ ಬರುವ ಯುದ್ಧಗಳನ್ನು ಆತನು ಎಲ್ಲದರಲ್ಲೂ ಜಯವನ್ನು ಅನುಗ್ರಹಿಸಿ ನಿಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಆದರೆ ನಾವು ಆತನನ್ನು ಆಶ್ರಯಿಸಿಕೊಳ್ಳಬೇಕು. ದೇವರು ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ದೇವರನ್ನು ಆಶ್ರಯಿಸಿಕೊಳ್ಳೋಣ. ಬರುವ ಎಲ್ಲ ಕಷ್ಟದಲ್ಲೂ ಹೋರಾಟದಲ್ಲೂ ಜಯವನ್ನು ಅನುಗ್ರಹಿಸಿ ತನ್ನ ಕೃಪೆಯಿಂದ ಈ ತಿಂಗಳೆಲ್ಲ ಆತನು ನಡೆಸುವ ಆತನಾಗಿದ್ದಾನೆ. ದೇವರ ಮೇಲೆ ನಂಬಿಕೆ ಇಡಿರಿ, ದೇವರನ್ನು ಆಶ್ರಯಿಸಿಕೊಳ್ಳಿರಿ. ಆತನೇ ನಿಮಗೆ ಕೆಡಿಯು ಗುರಾಣಿಯಾಗಿದ್ದು ಈ ತಿಂಗಳೆಲ್ಲ ನಡೆಸಿ ನಿಮ್ಮನ್ನು ಕಾಪಾಡುವ ಆತನಾಗಿದ್ದಾನೆ. ಈ ಸಮಯದಲ್ಲಿ ಪ್ರಾರ್ಥಿಸೋಣವ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಕೊಟ್ಟಂಥ ವಾಕ್ಯಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಹಿಡಿದು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಜೀವಿತದಲ್ಲಿ ಸಂಭವಿಸ್ತಾ ಇರುವಂಥ ಎಲ್ಲ ಕಷ್ಟ ವೇದನೆಗಳ ಮುಂದೆ ನಿಲ್ಲಕ್ಕೆ ನಮಗೆ ಬಲ ಇಲ್ಲ. ಆದರೆ ನೀನು ನಮಗೆ ವಾಗ್ದಾನ ಮಾಡಿದ್ಯಪ್ಪ, ಯುದ್ಧವು ನಿಮ್ಮದಲ್ಲ, ಯುದ್ಧವು ದೇವರದ್ದೇ ಆಗಿದೆ. ಹಾಗೆ ಹೆದರಬೇಡಿರಿ, ಕಳವಳಗೊಳ್ಳಬೇಡಿರಿ ಎಂದು ನೀನು ನಮಗೆ ವಾಗ್ದಾನ ಮಾಡಿದ್ಯಾ. ಈ ವಾಗ್ದಾನವನ್ನು ಹಿಡಿದು ನಂಬಿಕೆಯಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನೀನು ಜಯವನ್ನು ಕೊಡುವ ಆತನಾಗಿದೆಯಾ. ಅದಕ್ಕಾಗಿ ನಿಮಗೆ ಸ್ತೋತ್ರ ಸಲ್ಲಿಸ್ತೇವೆ. ಎಲ್ಲ ಮಹಿಮೆ ಘನತೆ ನಿಮ್ಮೊಬ್ಬರಿಗೆ ಸಲ್ಲಿಸ್ತಾ ಈ ತಿಂಗಳೆಲ್ಲ ನಿನ್ನ ಕೃಪೆಯಿಂದ ನಾವು ಒಬ್ಬೊಬ್ಬರನ್ನು ನಡೆಸಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು.